ಏ ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಸ್ವಲ್ಪ ಕಾಫಿ ತೆಗೆದುಕೊಂಡು ಬರೋಗು. ಸ್ವಾಮಿ, ಏನು ನೀವು ಬಂದಿದ್ದು? ಊರಿಗೆನೆ ಕುಲಕಂಟಕನಾಗಿರುವ ಈ ಕಾಳಿಂಗ ನಿಮ್ಮ ಸ್ನೇಹಿತ? ಬೇಡ ಸ್ವಾಮಿ, ಇಂಥವರ ಸ್ನೇಹ ಮಾಡಬಾರ್ದು. ಅವನು ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರ್ದು. ಅವನು ನಮ್ಮ ಆಸ್ತಿ ಕೆಲಸಕ್ಕೆ ತುಂಬಾ ಸಹಾಯ ಮಾಡಿದ್ದಾನೆ. ಹೊಟ್ಟೆ ಒಳಗೆ ವಿಷ ಇಟ್ಕೊಂಡು ಮೇಲಿನ ಮಾತಿಗೆ ಸಹನೆಯಿಂದ ಮಾತಾಡಿದ್ರೆ ಒಳ್ಳೆಯವನಾಗೋದಿಲ್ಲ ಸ್ವಾಮಿ. ವಿಷ ಕಾರುವ ಸರ್ಪಕ್ಕೆ ಎಷ್ಟೇ ಹಾಲೆರಿದ್ರು ಕೂಡ ಅದು ನಮಗೆ ವಿಷ ಕಾರದೆ ಬಿಡಲಾರ್ದು. ಆಯ್ಸಿ ಆಯ್ಸಿ. ಏ ಶಾಂತ, ನಾನು ತುಂಬಾ ಬುದ್ಧಿವಂತನಿದ್ದೇನೆ. ನಾ ಹೇಳಿದಷ್ಟು ಕೇಳುವುದು ನಿನ್ನ ಕೆಲಸ. ಹೋಗು, ಬೇಗ ಹೋಗಿ ಕಾಫಿ ತೆಗೆದುಕೊಂಡು ಬರೋಗು. ಆಯ್ತು ರೀ. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿಯಲ್ಲ? ನನ್ನ ಹೆಂಡತಿಯ ಮಾತು ತಮಗೆ ಬೇಜಾರವಾಯ್ತೇನು? ಇಲ್ಲ ರೀ ರಾಮಲಿಂಗ, ಬೇಜಾರೇನಿಲ್ಲ, ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಿ? ಅದೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ಈ ನಿಮ್ಮ ಹೆಂಡತಿ ಅಂತ. ರೀ, ಕಾಫಿ ತೆಗೆದುಕೊಂಡು. ಹಾ ಶಾಂತ, ಮನೆ ಕಡೆಗೆ ಹುಷಾರು. ನಾನಿಷ್ಟು ತಾಲೂಕು ಆಫೀಸ್ ಕಡೆಗೆ ಹೋಗಿ ಬರ್ತೀವಿ. ಕಾಳಿಂಗ, ಬನ್ನಿ ಹೋಗೋಣ. ದೇವ ಮುರ್ನಾಳೇಶ್ವರ, ಇದೆಂತ ಸ್ನೇಹ ಬೆಸೆಯಿತು ನನ್ನ ಸ್ವಾಮಿಗೆ. ಊರಿಗಿನೇ ಕುಲಕಂಟಕನಾಗಿರುವ ಈ ಕಾಳಿಂಗನ ಕೆಟ್ಟ ಗುಣ ನನ್ನ ಸ್ವಾಮಿಗೆ ತಿಳಿಯುವುದೇನು ದೇವ? ಏನಪ್ಪ ನನ್ನ ಮುಂದಿನ ಜೀವನ ಹೇಗೆ ತಂದೆ? ನೀನೇ ಹೇಳಪ್ಪ, ನೀನೇ ಹೇಳ. ಶಾಂತ, ನೀನಷ್ಟು ದುಃಖಸಿ ಕಂಬನಿ ಮಿಡಿದರೂ ಆ ಬ್ರಹ್ಮ ಬರದ ಹಣೆ ಬರ ಬದಲಾಗುವುದಿಲ್ಲ ಕಣೆ. ಈ ನಿನ್ನ ಕಣ್ಣೀರು ಒರೆಸ್ಕೊಂಡು ಕಣ್ತುಂಬಿ ನೋಡುವೊಮ್ಮೆ ನನ್ನನ್ನು. ನಿನಗೆ ಬಂದ ಈ ಕಷ್ಟ ಬದಲಾದರೂ ಆಗಬಹುದು. ಏ ನೀಚ, ನೀನೇಕೆ ಇಲ್ಲಿ? ಶಾಂತ ಎಂಬ ಅಪರೂಪದ ಕರ್ಪೂರದ ಗೊಂಬೆ ಅದು ಎಲ್ಲಿರುತ್ತೋ ಅಲ್ಲಿ ನಾನಿದ್ರೇನೆ ಅದಕ್ಕೆ ಚಂದ. ಬಂಡ, ನನ್ನ ಗಂಡನಿಗೆ ಕಾಗದ ಪತ್ರ ಇದೆ ಅಂತ ಸುಳ್ಳು ನೆಪ ಮಾಡಿಕೊಂಡು ನನ್ನ ಗಂಡನ ತಲೆಯ ಬುದ್ಧಿಯನ್ನ ಕೆಡಿಸಿ ನಂಬಿದವರಿಗೆ ನಂಬಿಕೆ ದ್ರೋಹ ಬಗೆಯಲು ಬಂದಿರುವ ನೀನೊಬ್ಬ ಮಿತ್ರ ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ಮಿತ್ರದೋಯೆ. ಮತ್ತಿನ್ನೇನು? ಯಾರಿಲ್ಲದ ಸಮಯವನ್ನ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿದ್ದಷ್ಟೇ ಅಲ್ಲದೆ ಇವತ್ತು ಮತ್ತೆ ನನ್ನ ಮೇಲೆ ಈ ನನ್ನ ರೂಪಕ್ಕೆ ಕಣ್ಣು ಹಾಕಲು ಬಂದಿದ್ದೀಯಲ್ಲ, ನೀನೊಬ್ಬ ಕಳ್ಳ ಕಾಕರ. ಕಳ್ಳ ಕಾಕರ? ಸತ್ಯವನ್ನೇ ನೋಡದೆ ಶಾಂತ ನೀನು. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಲಾರದು ಪ್ರಾಣಿ ಯಾವುದು ಅಂದ್ರೆ ಅದು ಒಂದೇ ಒಂದು ಎತ್ತಿನ ನಾಯಿ. ಅದೊಂದೊಂದು ಬಿಟ್ರೆ ಉಳಿದವರೆಲ್ಲ ಬರೇ ಅನ್ನವರೇ ಇದ್ದಾರೆ. ಏ ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತಾಡುವ ನೀನು ಒಂದು ಕ್ಷಣ ಕೂಡ ಇಲ್ಲ ನಿಲ್ಲಬೇಡ. ಹೋಗು ಈ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ, ಕಟ್ಟೋದು ಬುಗುರಿ ಅಂತೆ.
ತಿದ್ದಿ ತೀಡಿ ಮಾಡಿದ ಈ ನಿನ್ನ ಸವಿ ರುಚಿಯನ್ನು ಉಂಡು ಹೋಗಬೇಕೆಂದು ಬಂದಿರುವೆ. ಏನು? ಸುಮ್ಮನೆ ಪ್ರಲಾಪ ಮಾಡದೆ ಈ ನಿನ್ನ ಮೈ ಮನ ಒಪ್ಪಿಸು, ಇಲ್ಲವಾದಲ್ಲಿ ಬಲವಂತಿದ್ದ ನುಗ್ಗಿ ಹಾಕುವೆ ಈ ನಿನ್ನ ಶೃಂಗಾರ ಶೀಲವನ್ನು. ನನ್ನ ಶೃಂಗಾರದ ಶೀಲವನ್ನ ನೀನು ನುಂಗುತ್ತೀಯ? ಎಲ್ಲೋ ಮೂರ್ಖ, ನನ್ನ ಶೃಂಗಾರವೆಂಬ ಶೀಲವನ್ನ ನೀನು ನುಂಗ್ತೀನಿ ಅಂತ ಬಂದಿದ್ಯಾದ್ರೆ ನಿಮ್ಮಂತ ಚಂಡ ಮುಂಡರ ರುಂಡವನ್ನೇ ಚಂಡಾಡಿದ್ದಾಳೆ ಆ ನನ್ನ ತಾಯಿ ಚಾಮುಂಡಿ. ಅದನ್ನೆಲ್ಲ ಲೆಕ್ಕಿಸದೆ ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟಿದ್ಯಾದ್ರೆ ನಿನ್ನ ಕಾಲನ್ನೇ ಕತ್ತರಿಸಿ ಹಾಕಿ ನಿನ್ನ ರುಂಡವನ್ನೇ ಚಂಡಾಡದೆ ಬಿಡಲಾರೆ. ಎಚ್ಚರ ಎಚ್ಚರ. ಅದು ಈ ಕ್ರಿಮಿನಲ್ ಕಿರಾತಕನಿಗೆ. ಶಾಂತ, ನಾನು ಯಾರು ಗೊತ್ತೇ? ಇಡೀ ನರನಾಗರ ಎಂಬ ನಾಗರಿಕ ವಂಶದಲ್ಲಿ ಅರ್ಜುನನ ಘಟವಳಿಸಲು ಬಬ್ರುವಾನನ ಬಾಣದಲ್ಲಿ ಬತ್ತಳಿಕೆವಾಗಿ ಬಿದ್ದವನು. ಸಮುದ್ರ ತಲದಲ್ಲಿ ಶ್ರೀಕೃಷ್ಣನ ಪಾದದಿಂದ ನೆತ್ತಿಗೊತ್ತಿಸಿಕೊಂಡವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನನ್ನು ಹೆಡೆ ಎತ್ತಿ ಕಟ್ಟಿ ಇಡೀ ಮಹಾಭಾರತಕ್ಕೆ ಹೆಸರಾದವನು. ಇನ್ನೂ ನಿನಗೆ ಹೆಚ್ಚಾಗಿ ಹೇಳಬೇಕಂದ್ರೆ ಆದಿಶೇಷನಾಗಿ ಇಡೀ ಭೂಮಿಯಲ್ಲೇ ನನ್ನ ಹೆಡೆಯಲ್ಲಿ ಹೊತ್ತು ನಿಂತವನು. ಸಾಕು ಬೇಕು ಈ ಕಾಳಿಂಗನ ವಂಶದ ಕಥೆ. ಆಡಂಬರದ ಕಥೆಗಳ ಚರಿತೆಯಲ್ಲಿ ನಿಮ್ಮಂತವರ ಸಾಹಸ ಎಂತದ್ದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಾಳಿ. ಹಾಗಾದ್ರೆ ಮಹಾಭಾರತದಲ್ಲಿ ರಾಮಾಯಣ ರಾವಣದಲ್ಲಿ ರಾವಣನ ಮಗ ರಾಮ ಲಕ್ಷ್ಮಣನ ಆ ಸರ್ಪಾಸ್ತ್ರದಿಂದ ಬಂಧಿಸಿದಾಗ ಅವನನ್ನ ಗರುಡನೆಂಬ ದೇವ ಬಂದು ಕಾಪಾಡಿದ್ದು ನಿಮಗೆ ನೆನಪಿಲ್ಲ ಅಂತ ಕಾಣಿಸುತ್ತೆ. ಇದನ್ನೆಲ್ಲ ತಿಳಿದೆ ಮರ್ಯಾದೆಯಿಂದ ಕಾಲ್ ಕೇಳು. ಸಾಧ್ಯವಿಲ್ಲ. ಕಾಮದಿಂದ ಕೆಂಗೆಟ್ಟು, ಮಾನದಿಂದ ಮತಿಗೆಟ್ಟು, ಮತಿಹೀನನಾಗಿ ಯೋನಿ ಎಂಬ ನಿನ್ನ ಬಾಳ ಡೋಣಿ ಹತ್ತಿ ಸಂತಾನಂದ ಸಾಗರ ಧುಮುಕಿಸಿ ನಿನ್ನನ್ನು ದಡ ಸೇರಿಸಬೇಕೆಂದೇ ಬಂದಿದ್ದೇನೆ. ಶಾಂತ, ಪ್ಲೀಸ್ ಮುಖ ತಿರುಗಿಸದೆ ನನ್ನ ಕೈ ಹಿಡಿದು ಸುಖ ತೀರಿಸ್ಕೋಬಾ ಈ ಅಮೃತಗಳಿಗೆ. ಅಲ್ಲಿ ಕಾಳಿಂಗ, ವ್ಯರ್ಥ ಮಾತಾಡಿ ಈ ಪತಿವ್ರತ ಹೆಣ್ಣನ್ನ ಬಯಸಬೇಡ, ಬಯಸಿ ಹುಚ್ಚನಾಗಬೇಡ. ಗಂಡನೇ ದೇವರು ಅಂತ ನಂಬಿ ಗಂಡನಿಂದ ತಾಳಿ ಕಟ್ಟಿಸಿಕೊಂಡ ಗಂಡುಳ್ಳ ಗರತಿಯೋ ನಾನು. ಗಂಡುಳ್ಳ ಗರತಿ ಇದ್ದರು ಗಂಡನಿಂದ ಸುಖ ಇಲ್ಲದ ನಿನ್ನ ಬಾಳು ಬರೀ ಕಣ್ಣೀರಿನ ಗೋಳು. ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿಗೆ ಗಂಡ ಸ್ಥಾನದಿಲ್ಲದ ಸಂಡ ಕಣೆ. ಬಾಯಿ ಮುಚ್ಚೋ ತಾಯಿ ಗಂಡ. ನನ್ನ ತಾಳಿ ಕಟ್ಟಿದ ನನ್ನ ಗಂಡನಿಗೆ ಶಂಟನಂತ ಬೊಗಳುವೇನು? ಇನ್ನೊಂದು ಸಾರಿ ನಿನ್ನ ಬಾಯಿಂದ ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ನನ್ನ ಬಾಯಿಗೆ ಹೊಡಿಬೇಕಾಗತ್ತೆ. ಮೆಟ್ಟನ್ನು ಎತ್ತಿ ಬಟ್ಟು ಮಾಡಿ ತೋರಿಸು ಹೆಣ್ಣೆ. ಈಗ ನಿನ್ನ ಶೀಲ ಸವೆದೇನಾ ಬಿಡಲಾರೆ. ಬಾ ಬಾ ಈಗ. ಈಗ ಸ್ವೀಕರಿಸಿತು ಈ ಕಾಳಿಂಗನ ಚಾಲೆಂಜ್. ಬರ್ತೀನಿ ಬಾ. ಅವಳ ಪ್ರೀತಿ